ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರೆ ನಿಮ್ ಕಾಲ್ ಕೊಡಿಲಿ. ಕಾಲ ಯಾಕ್ರಿ? ಭೀಮ್ ನಮಸ್ತೆ ಹೋದ ತಿಂಗಳಾಯ್ತಲ್ವಾ? ಅಲ್ಲ ಹಾಗಲ್ಲ, ನಾರ್ಮಲಿ ಹೆಂಡ್ತಿರು ಭೀಮ್ ನಮಸ್ತೆ ಟೈಮಲ್ಲಿ ಮಾತ್ರ ಕಾಲು ಹಿಡಿತಾರೆ, ಬೇರೆ ಟೈಮಲ್ಲಿ ಮುರಿಯೋ ಕೆಲಸನೇ ಮಾಡ್ತಿರ್ತಾರಲ್ಲ, ಅದಕ್ಕೆ ಹೇಳಿದೆ. ಓಹೋ ಹೌದಾ? ಇರಿ ಅತ್ತೆ. ರೇ 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 ಅಮ್ಮನ ಯಾಕೆ ಕರಿತಾ ಇದ್ದೀರಾ? ಯಾಕಂದ್ರೆ ಅತ್ತೆ ಅದೆಷ್ಟು ಸರಿ ಮಾವನ್ ಕಾಲ್ ಮುರಿದಿದ್ದಾರೆ ಅಂತ ಕೇಳ್ಬೇಕಲ್ವಾ? ನೀವ್ ಹೇಳಿದ್ರಿ ಅಂತಾನೆ ಹೇಳ್ತೀನಿ. ಇರಿ ಅತ್ತೆ. ರೇ 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 ಸುಮ್ಮನೆ ತಮಾಷೆ ಮಾಡಿದೆ, ಅದನ್ನ ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ತೀರಾ? ನಾನು ತಮಾಷೆನೆ ಮಾಡಿದ್ದು ಸಾಹೇಬ್ರೆ. ಇಲ್ಲಿ ನಿಮ್ ಕಾಲ್ ಕೊಡಿ, ಕಾಲ್ಗೇನೋ ಕಟ್ಬೇಕು. ರೇ ಸುಮ್ನವ್ರೆ ಪ್ಲೀಸ್ ಬೇಡ. ಏನ್ ಕಟ್ಬೇಕು ನಿಮ್ಗೆ? ಅಲ್ಲ ನಾನೇನ್ ಹುಡುಗಿನ ಕಾಲ್ ಗೆಜ್ಜೆ ಕಟ್ಕೊಳಕ್ಕೆ? ನನ್ ಕಾಲ್ ಗೆಜ್ಜೆ ಕಟ್ತೀನಂತ ಯಾವಾಗ ಹೇಳ್ದೆ ಸಾಹೇಬ್ರೆ? ಅಲ್ಲ ಕಾಲ್ಗೇನೋ ಕಟ್ಬೇಕು ಅಂತ ಹೇಳಿದ್ರಲ್ಲ, ಕಾಲಕ್ಕೆ ಕಟ್ಟೋದು ಗೆಜ್ಜೆ ತಾನೆ? ಇಲ್ಲಿ ನಿಮ್ ಕಾಲ್ ಕೊಡಿ. ಸಾಹೇಬ್ರೆ ತಮಾಷೆ ಮಾಡಿದ್ ಸಾಕು, ಕೊಡಿ ಕಾಲ್ನ. ಬೇಡ ಸುಮ್ನವ್ರೆ ಪ್ಲೀಸ್. ಬೇರೆಯವ್ರು ನನ್ನ ಕಾಲ್ ಮುಟ್ತಾರೆ ಅಂದ್ರೆ ನಂಗೊಂಥರ ಹಿಂಸೆ ಆಗುತ್ತೆ. ಬೇರೆಯವ್ರು ಮುಟ್ಟಿದ್ರೆ ಹಿಂಸೆ ಆಗ್ಬೇಕು. ನಾನ್ ನಿಮ್ ಹೆಂಡತಿ ಗಂಡನ್ ಕಾಲ್ ಮುಟ್ಟಿದ್ರೆ ಏನೂ ಆಗಲ್ಲ. ಕೊಡಿ ಇಲ್ಲಿ. ಸುಮ್ನವ್ರೆ ನಿಮ್ಗೆ ದೃಷ್ಟಿ ಆಗಿದೆ ಸಾಹೇಬ್ರೆ, ಅದಕ್ಕೆ ಆಗಿರೋ ದೃಷ್ಟಿ ಎಲ್ಲ ಹೋಗಿ ಇನ್ ಮುಂದೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದೆ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಗುರುಗಳ ಹತ್ರ ಇದನ್ನ ಇಸ್ಕೊಂಡು ಬಂದಿದ್ದೀನಿ. ಸುಮ್ನವ್ರೆ ಪರವಾಗಿಲ್ಲ, ಆ ದಾರ ಕೊಡಿ, ನಾನೇ ಕಟ್ಕೋತೀನಿ. ಇಲ್ಲ ನಾನೇ ಕಟ್ಟಬೇಕು ಸಾಹೇಬ್ರೆ. ಹಣ ಕಳ್ಕೊಳ್ಳೋದು, ಮನೆ ಜೀವನ ಅಸ್ತವ್ಯಸ್ತ ಆಗೋದು, ಒಬ್ರು ಜೀವನದಲ್ಲಿ ಆಗ್ತಿರೋ ಸಂತೋಷ ಸಮೃದ್ಧಿನ ನೋಡಿ ಜನರು ಶತ್ರುಗಳು ಹಸುವೆ ಪಡ್ಕೊಳ್ಳೋದು, ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದಾದ್ರೆ ಈ ರೀತಿ ಕೆಟ್ಟ ದೃಷ್ಟಿಗಳು ಬೀಳುತ್ತೆ. ಈ ಕಪ್ತಾರ ಯಾಕೆ ಕಟ್ತಾರೆ ಗೊತ್ತಾ? ಶನಿದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋ ನಂಬಿಕೆ ಮೇಲೆ. ಇರಿ ಯವ್ವ ಎಲ್ಲವ ಫಸ್ಟ್ ಟೈಮ್ ಅದೇನೋ ಅದು ಅಣ್ಣ ಬಾಂಡ್, ಜೇಮ್ಸ್ ಬಾಂಡ್ ಅಲ್ಲ, ಚಿಟ್ಟೆ ಬಾಂಡ್ ಕೆಲಸ ಮಾಡಕತ್ತೀನಿ. ಹೆಂಗಾದರೂ ಮಾಡಿ ಈ ಕೇಸಿಗೆ ಒಂದು ಸಾಕ್ಷಿ ಸಿಗ. ದೊಡ್ಡದಾಗಬೇಕು, ತುಂಬ ದೊಡ್ಡದಾಗಬೇಕು. ಪ್ಲ್ಯಾನ್ ಹಾಳಾಗಿದ್ದು ನನ್ನಿಂದ ತಾನೆ. ನಾನೇ ಇದನ್ನು ಸರಿ ಮಾಡ್ತೀನಿ. ಹ್ಞೂ ಕಣ್ಲ, ನಮ್ಮ ನಾಯಕರು ಹೇಳವ್ರೆ ಹೆಂಗಾನ ಮಾಡಿ ಆ ತೀರ್ಥಂಕನ ಹೆಸ್ರಿಗೆ ಮಸಿ ಬಳಿಬೇಕು ಅಂತ. ನಾಳೆ ಎಲ್ಲರೂ ಬಂದ್ಬಿಡಿ, ನಮ್ಮ ಏರಿಯಾದಾಗೆ ಕಾಲೋನಿಯಾಗೆ ಸುತ್ತಮುತ್ತ ಎಲ್ಲ ಕಡೆ ಗುಲ್ಲೆಪ್ಸಿ ಆ ತೀರ್ಥಂಕರ್ ಹೆಸ್ರನ್ನ ಹಾಳು ಮಾಡಬೇಕು. ಸರಿ. ಅಲ್ಲ ಸುಮ್ನವ್ರೆ, ನಾಳೆ ನಾನು ಆಚೆ ಹೋದಾಗ ನನ್ನ ಕಾಲಲ್ಲಿರೋ ಕಬ್ದಾರ ನೋಡಿ ಏನ್ ತೀರ್ಥ ಇಷ್ಟೊಂದು ಸೂಪರ್ಸ್ಟಿಷಿಯಸ್ ಆಗೋಗಿದ್ಯಾ ಅಂತ ಹೇಳಿದ್ರೆ ಏನಂತ ಹೇಳಿ? ಹಾಗಂದ್ರೆ ಅದು ಮೂಢನಂಬಿಕೆನ ನಂಬೋನು ಅಂತ. ಸಾಹೇಬ್ರೆ, ನಂಬಿಕೆ ಅನ್ನೋದು ನಮ್ಮ ಸ್ವಂತದ್ದು. ಅದನ್ನ ಮೂಢನಂಬಿಕೆ ಅಂತ ಹೇಳೋರ್ಗೆ ನಮ್ಮ ನಂಬಿಕೆನ ಸುಳ್ಳು ಅಂತ ಸಾಬೀತು ಮಾಡೋದಕ್ಕಾಗ್ಲಿ ಅಥವಾ ಅವ್ರು ಹೇಳೋ ಥರ ದೇವ್ರನ್ನ ತೋರಿಸೋದಕ್ಕಾಗ್ಲಿ ಆಗಲ್ಲ. ನಮ್ಮ ನಂಬಿಕೆ ನಮಗೆ, ಅವ್ರ ನಂಬಿಕೆ ಅವ್ರಿಗಿರ್ಲಿ. ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಯಾರಿಗೂ ತೊಂದರೆ ಇಲ್ಲ ಅನ್ನೋ ಹಾಗಿದ್ರೆ, ಅಪಾಯ ಇಲ್ಲ ಅನ್ನೋ ಹಾಗಿದ್ರೆ ಆ ಕೆಲಸ ಮಾಡೋದು ಸರಿನೇ ಅಲ್ವಾ ಸಾಹೇಬ್ರೆ? ದೇವ್ರ ಹೆಸರು ಹೇಳ್ಕೊಂಡು ಕಷ್ಟ ಕೊಡೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಆದ್ರೆ ನಾನು ಒಪ್ಪಲ್ಲ. ಕಬ್ದಾರ ಕಟ್ಕೊಳ್ಳೋದ್ರಿಂದ ಯಾರಿಗೂ ತೊಂದರೆ ಇಲ್ಲ ತಾನೆ? ಅಬ್ಬಬ್ಬಬ್ಬಾ, ಪರವಾಗಿಲ್ಲ ಸುಮ್ನವ್ರೆ. MLA ಹೆಂಡತಿ ಅಂತ ಹೇಳ್ಸ್ಕೊಳ್ಳೋದಕ್ಕೂ ಒಳ್ಳೆ ಅರ್ಹತೆನೆ ಪಡ್ಕೊಂಡಿದ್ದೀರಾ. ಅದು ಸುಮ್ನವ್ರೆ, ನೀವು ಹಿಂದೆ ಯಾರಿಗಾದ್ರೂ ಕಬ್ದಾರ ಕಟ್ಸಿದ್ದೀರಾ? ಹಾ ಸಾಹೇಬ್ರೆ, ನಮ್ಮ ರಾಜೇಶನ್ಗೂ ಹೀಗೆ ದೃಷ್ಟಿ ಆಗಿತ್ತು. ಆಗ ಕಬ್ದಾರ ಕಟ್ಟಿದ್ಮೇಲೆ ಸರಿ ಹೋಗಿತ್ತು. ಸುಮ್ನವ್ರೆ ಒಂದ್ ನಿಮಿಷ ಮಾತಾಡ್ಕೊಂಡು ಬರ್ತೀನಿ, ನೀವು ರೂಮ್ಗೆ ಹೋಗಿರಿ. ಸರಿ. ಹಲೋ, ಹೌದಲ್ವಾ? ಫೋನ್ ನಾನು ಯಾರು ಗೊತ್ತಾಯ್ತಾ? ಗೊತ್ತಾಗದೆ ಏನು ಮೇಡಮ್, ನಮ್ಮಮ್ಮನ್ನ ಬುಟ್ಟಿಗೆ ಹಾಕ್ಕೊಂಡು ಆ MLA ಮೇಲೆ ಸವಾರಿ ಮಾಡ್ತೀನಿ ಅಂತ ನಂಬಿಸಿ
ಕುತ್ತಿಗೆ ಕುಯ್ದವ್ರಲ್ವಾ. ನಾನು ಕೈ ಕೊಡಲಿಲ್ಲ, ನಿಮ್ಮಮ್ಮ ನಾನು ಹೇಳ್ದಾಗ ಕೇಳಲಿಲ್ಲ ಅಷ್ಟೇ. ಜಯರಾಮಣ್ಣವರು ಮನೆಗಿಲ್ಲ, ಪಾಪು ಬೇರೆ ಆಗಲೇ ಮಕ್ಕೊಂಡತಿ. ಮೇಡಮ್ ಯಾರ ಜೊತೆ ಮಾತಾಡ್ತಿರ್ಬೋದು, ಏನು ಮಾತಾಡ್ತಿರ್ಬೋದು, ಯಾರ ಬಗ್ಗೆ ಮಾತಾಡ್ತಿರ್ಬೋದು? ನೋಡು, ನಾಳೆ ತೀರ್ಥನ್ ಹೆಸರು ಹಾಳು ಮಾಡೋದಕ್ಕೆ ಒಂದು ಪ್ಲಾನ್ ಹೇಳ್ತೀನಿ, ಅದನ್ನ ಬಳಸ್ಕೋತೀಯ? ನಾವು ಅದೇ ಸ್ಕೆಚ್ ಆಗ್ತಾ ಇದೀವಿ ಮೇಡಮ್. ಆ ಸ್ಕೆಚ್ಗೆ ನನ್ನಿಂದ ಒಂದು ಸಹಾಯ ಇದೆ. ತೀರ್ಥ ತನ್ನ ಇಲ್ಲೀಗಲ್ ಡಾಕ್ಯುಮೆಂಟ್ಸನ್ನ, ಹಣನ ತನ್ನ ಹೆಂಡತಿ ಕೈ ಕೊಟ್ಟು ಅದನ್ನ ಅವ್ರ ಅಪ್ಪನ ಮನೇಲಿ ಇಡೋದಕ್ಕೆ ಹೇಳಿದ್ದ. ಆದರೆ ಅವಳು ಅತಿ ಬುದ್ಧಿವಂತಿಕೆ ಉಪಯೋಗಿಸಿ ಎಲ್ಲದನ್ನು ಗೋಣಿ ಚೀಲದಲ್ಲಿ ತುಂಬಿ ಅದ್ಯಾರೋ ದೇವಯ್ಯ ಅನ್ನೋನ್ ಮನೇಲಿ ಇಟ್ಟಿದ್ದಾಳಂತೆ. ನೀವು ಹೇಳ್ತಿರೋ ತಿಟಾನ ಏನೋ ಮಾತಾಡಕತ್ತಾರ, ಏನು ಮಾತಾಡಕತ್ತಾರ ಅಂತ ಅರ್ಥ ಆಗೋಲ್ತು. ಏನಿರ್ಬೋದು? ಹೇಳ್ತಿರೋದು ಸಾಧನ ಹೇಳಿದ್ಮೇಲೆ ಅದು ಶಾಸನ. ಅಬ್ಬಾ ಡೈಲಾಗು ನಮಗೆ ಆಯ್ತು ಮೇಡಮ್. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಸರಿಯಾದ ಟೈಮ್ಗೆ ಫೋನ್ ಮಾಡಿ ವಿಷಯ ತಲುಪಿಸಿದ್ದೀರಾ. ಆದರೂ ನನಗೊಂದು ಡೌಟು ಮೇಡಮ್. ಅಲ್ಲ, ನಿಮ್ಮ ಇದನ್ನ ನೀವೇ ಮುಗಿಸೋ ಥರ ಸಂಚು ಮಾಡ್ತಿದ್ದೀರಲ್ಲ, ಯಾಕೆ? ಇದು ಮೈದ್ನನ ಮುಗಿಸೋ ಸಂಚಲ್ಲ, ಆ ಹೂ ಮಾರವಳನ್ನ ತವ್ರ ಮನೆ ಕಳ್ಸೋ ಸಂಚು. ಏನೋ ಮಾತಾಡಕತ್ತಾರಲ್ಲ, ಮೈದನ ಹೆಂಡತಿ ಅನ್ನಕತ್ತಾರ, ಸುಮ್ನಕ್ಕನ ಬಗ್ಗೆ ಸಾಹೇಬ್ರ ಬಗ್ಗೆ ಏನಾರು ಮಾತಾಡಕತ್ತಾರ? ಮತ್ತ ನಾಳೆ ಪ್ರಚಾರ ಆಗುತ್ತಲ್ವಾ? ನೀವು ಟೆನ್ಷನ್ ಬಿಡಿ ಮೇಡಮ್. ನಾಳೆ ಏನು ಮಾಡ್ತೀನಿ ಅನ್ನೋದನ್ನ ಕಾದ್ ನೋಡಿ. ಆ MLAನ ದೇವ್ರ ಥರ ನೋಡ್ತಾ ಇರೋ ಇದೇ ಜನ ನಾಳೆ ದಿವಸ ಕಸ ಮಾಡ್ಕೊಂಡು ಕಾಲಲ್ಲಿ ತುಳಿದೆ ಹೋದ್ರೆ ನನ್ನ ಹೆಸರು ಕಾಸಿನೇ ಅಲ್ಲ. ನಾನು ರಾಜೇಶನ್ ಮೊಬೈಲ್ ವಿಚಾರನೇ ಮರ್ತ್ಬಿಟ್ನಲ್ಲ. ಸಾಹೇಬ್ರು ಬರೋಷ್ಟರಲ್ಲಿ ಯಾರಾದರೂ ಫೋನ್ ಮಾಡಿದಾರ ನೋಡ್ಬೇಕು. ಅಯ್ಯೋ ದೇವ್ರೆ, ರಾಜೇಶನ್ ಸ್ನೇಹಿತಂಗೆ ಏನೂ ಅಪಾಯ ಆಗಿಲ್ಲ ತಾನೆ? ಫೋನೇ ಮಾಡಿಲ್ಲ, 4-5 ದಿನ ಆಯಿತು, ಸುದ್ದಿಗೆ ಇಲ್ವಲ್ಲ. ಏನು ಮಾಡೋದೀಗ? ಈ ಫೋನ್ ಬೇರೆ ಓಪನ್ ಆಗ್ತಿಲ್ಲ, ಏನು ಮಾಡೋದು? ನನ್ನ ಫೋನಿಂದಾನೇ ಫೋನ್ ಮಾಡೋಣ. ರಿಂಗ್ ಆಗ್ತಿದೆ. ಫೋನ್ ಎತ್ತು. ಬೇಗ ಫೋನ್ ಎತ್ತು. ತಲೆ ನೋಡ್ತಾ ಇದೆಯಲ್ಲಪ್ಪ. ಸುಮ್ಮನೆ. ಹಾಂ ಸಾಹೇಬ್ರೆ. ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಗಾಬರಿನಾ? ಹಾಗೇನಿಲ್ಲ, ಬಟ್ಟೆ ಮಡಿಸ್ತಿದ್ದೀನಷ್ಟೇ. ಸರಿ, ನಂಗೆ ತುಂಬ ತಲೆನೋವ್ತಿದೆ, ಸುಸ್ತಾಗ್ತದೆ, ನಾನು ಮಲ್ಕೋತೀನಿ. ಹಾಂ ಸರಿ, ನೀವು ಬೇಗ ಮಲ್ಕೊಳ್ಳಿ. ಹಾಂ. ಅಯ್ಯೋ ದೇವ್ರೆ, ಅವನೇ ಫೋನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಸಾಹೇಬ್ರು ಬೇರೆ ಇಲ್ಲೇ ಇದ್ದಾರೆ. ಈಗೇನು ಮಾಡಲಿ? ಸಾಹೇಬ್ರಿಗೆ ಹೇಳ್ಬಿಡ್ಲಾ? ಬೇಡ, ಅಕ್ಕ ಸಾಹೇಬ್ರಿಗೆ ಹೇಳ್ಬಾರ್ದು ಅಂತ ಭಾಷೆ ತಗೊಂಡಿದ್ದಾರೆ. ಸುಮ್ಮನವ್ರೆ, ಇವತ್ತು ಕಾಲೇಜಿಗೆ ಹೋಗ್ಬೇಕಾಗಿತ್ತು, ಹೋಗಕ್ಕಾಗ್ಲಿಲ್ಲ. ನಾಳೆ ಹೋಗೋಣವಾ? ಹಾಂ, ಹೋಗಿ ಬರೋಣ. ಸುಮ್ಮನವ್ರೆ, ಏನು ವೈಬ್ರೇಟ್ ಸೌಂಡ್ ಕೇಳಿಸ್ತಾ ಇಲ್ವಾ? ಅಥವಾ ನನಗೆ ಮಾತ್ರ ಕೇಳಿಸ್ತಾ ಇರೋದಾ? ಸೌಂಡಾ? ಏನಿಲ್ವಲ್ಲ ಸಾಹೇಬ್ರೆ. ಇಷ್ಟೊತ್ತು ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ. ಸುಮ್ಮನವ್ರೆ, ಕಾಲನಿಯವರು ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಡಿರಲ್ಲ ಅಲ್ವಾ? ಯಾಕಂದ್ರೆ ರಾಜ್ಯದ ಜನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಮ್ಮ ಕ್ಷೇತ್ರದ ಜನ, ನಮ್ಮ ಕಾಲನಿ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದಲ್ವಾ? ಅದೇ ಮುಖ್ಯ.
ಹೌದು ಹೌದು ಸಾಹೇಬ್ರೆ. ಸಾಹೇಬ್ರೆ, ನಾನು ಬಚ್ಲು ಮನೆಗೆ ಹೋಗಿ ಬರ್ತೀನಿ. ಸರಿ. ಭಗವಂತ, ಯಾಕೆ ಹೀಗೆ ಮಾಡ್ತೀಯ? ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಪ್ರತಿ ಸಲ ಯಾಕೆ ಹೀಗಾಗತ್ತೆ? ಅತ್ತೆ, ನೀವು ಇಲ್ಲಿ ಕೂತಿದ್ದೀರಾ? ನಾನು ಕೆಳಗಡೆ ಎಲ್ಲ ಹುಡ್ಕೊಂಡು ಬಂದೆ. ತಗೊಳ್ಳಿ ಕಾಫಿ. ಯಾಕತ್ತೆ, ಏನಾಯ್ತು? ಯಾಕೆ ಹೇಳ್ತಿದ್ದೀರಾ? ಅತ್ತೆ, ನೀವ್ ಇಲ್ಲಿದ್ದೀರಾ? ಪಾಪ ಸುಮ ನಿಮ್ಮನ್ನ ಎಲ್ಲಾ ಕಡೆ ಹುಡುಕ್ತಾ ಇದ್ಲು. ಅವಳು ಹುಡ್ಕೋದ್ ನೋಡಿ ನಮಗೂ ಗಾಬರಿಯಾಗಿ ನಾವು ಹುಡ್ಕಕ್ ಶುರು ಮಾಡಿದ್ವಿ. ನೀವ್ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀರಾ. ಯಾಕಮ್ಮ ಡಲ್ ಆಗಿದೆಯಾ? ಏನಿಲ್ಲಪ್ಪ. ಏನೂ ಇಲ್ವಾ? ಅಮ್ಮ ಕಣ್ಣು ಕೆಂಪಾಗಿದೆ, ಮುಖ ಬಾಡೋಗಿದೆ, ಏನು ಇಲ್ಲ ಅಂತ ಹೇಳ್ತಾ ಇದೆಯಾ? ಬೆಳಿಗ್ಗೆ ವಾಕಿಂಗ್ ಹೋದಾಗ ಕೆಲವರು ನಿನ್ ಮಗ ಮೋಸಗಾರ, ಬಡವ್ರ ಹೊಟ್ಟೆ ಹೊಡಿತಾನೆ, ಲಂಚ ತಗೋತಾನೆ ಅಂತ ಏನೇನೋ ಆರೋಪ ಮಾಡಿದ್ರು ಕಣೋ. ಅಮ್ಮ, ಜನರು ಬಾಯಿಗೆ ಬಂದಾಗ ಮಾತಾಡ್ತಾರೆ, ಅವ್ರು ಯಾರ ಬಗ್ಗೆ ತಾನೇ ಮಾತಾಡಲ್ಲ ಹೇಳು? ನೀನ್ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೋತೀಯ? ಬರೀ ನಿನ್ನಷ್ಟೇ ಆಡ್ಕೊಂಡಿಲ್ಲಪ್ಪ, ಇಡೀ ನಮ್ಮ ಕುಟುಂಬನೇ ಆಡ್ಕೊಂಡಿದ್ದಾರೆ. ಅತ್ತೆ, ಜನರು ಮಾತಾಡ್ತಾರೆ ಅಂತ ನಾವ್ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ನಾವ್ ರಿಯಾಕ್ಟೇ ಮಾಡಬಾರ್ದು. ಹಾಗೆ ರಿಯಾಕ್ಟ್ ಮಾಡ್ತಾ ಕೂತ್ರೆ ಕೊರಗ್ತಾನೆ ಇರ್ಬೇಕಾಗತ್ತೆ. ನಿಜ ಅಮ್ಮ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಬೇಕು. ಅವ್ರು ಮಾತಾಡ್ತಾರೆ ಅಂತ ನಾವು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಲ್ಲ ಕಣೋ, ಅವ್ರು ಮಾತಾಡಿರೋದು ನನ್ನ ಮಗನ ಬಗ್ಗೆ. ನನ್ನ ಮನ್ಸಿಗೆ ನೋವಾಗದೇ ಇರುತ್ತಾ? ಅಲ್ಲಪ್ಪ, ನಿಮ್ಮಪ್ಪ ಮನೆಯಲ್ಲಿ ಇಲ್ಲದೆ ಇರೋದಕ್ಕೆ ಸರಿ ಹೋಯ್ತು. ಇಲ್ಲದೆ ಇದ್ದಿದ್ರೆ ಅವರು ನನ್ನ ಜೊತೆ ವಾಕಿಂಗ್ ಬಂದಿದ್ರೆ ಅವ್ರು ಎಷ್ಟು ನೊಂದ್ಕೊಂಡಿರ್ತಾ ಇದ್ರು. ನಮ್ಮ ಕುಟುಂಬದ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಎಷ್ಟು ನೋವಾಗುತ್ತೆ ಹೇಳು. ನಿಮ್ಮಪ್ಪ ಏನು ಬೇಕಾದರೂ ಸಹಿಸ್ಕೋತಾರಪ್ಪ, ಆದರೆ ಜನರಾಡೋ ಮಾತುಗಳನ್ನ ಸಹಿಸ್ಕೊಳ್ಳೋದಿಲ್ಲ. ಅಮ್ಮ, ಇವಾಗ ಏನ್ ಮಾಡು ಅಂತ ಹೇಳ್ತೀಯ? ಪ್ರತಿ ಮನೆಗೂ ಹೋಗಿ ನಾನು ಲಂಚ ತಗೊಂಡಿಲ್ಲ ಅಂತ ಹೇಳ್ಬೇಕಾ?